everyone, welcome back. ಇವತ್ತಿನ ವಿಡಿಯೋದಲ್ಲಿ ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್, ರಿಟೈರ್ಮೆಂಟ್ ಆರ್ ಡೆತ್ ಆಫ್ ಪಾರ್ಟ್ನರ್ಶಿಪ್ನಲ್ಲಿ ಗುಡ್ವಿಲ್ ಟ್ರೀಟ್ಮೆಂಟ್ಗೆ ರಿಲೇಟೆಡ್ ಆಗಿ ಇರುವಂತಹ ನ್ಯೂ ಪ್ರೊವಿಷನ್ನ ಜರ್ನಲ್ ಎಂಟ್ರಿಗಳನ್ನು ನೋಡೋಣ. ಇಲ್ಲಿ ನಾನು ಓಲ್ಡ್ ಪ್ರೊವಿಷನ್ ಮತ್ತು ನ್ಯೂ ಪ್ರೊವಿಷನ್ ಎರಡನ್ನೂ ಕೂಡ ಕಂಪೇರ್ ಮಾಡಿ ಹೇಳ್ತೇನೆ. ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಗುಡ್ವಿಲ್ ಟ್ರೀಟ್ಮೆಂಟ್ ಅಂತ ಬಂದಾಗ ಅಲ್ಲಿ ಎರಡು ಮೆಥಡ್ ಇದೆ, ಹೌದಾ? ಒಂದು ಪ್ರೀಮಿಯಂ ಮೆಥಡ್, ಇನ್ನೊಂದು ರಿವ್ಯಾಲ್ಯೂಯೇಷನ್ ಮೆಥಡ್. ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ ಅಂಡರ್ ಅಲ್ಲಿ ನೋಡೋದಿದ್ರೆ ಈ ಹಿಂದಿನ ಪ್ರೊವಿಷನ್ ನಲ್ಲಿ ಈ ಎರಡು ಮೆಥಡ್ ಗಳ ಅಂಡರ್ ಅಲ್ಲಿ 4 ಬೇರೆ ಬೇರೆ ಕೇಸ್ಗಳಿದ್ವು, ಹೌದಾ? ಅವುಗಳು ಯಾವ್ಯಾವುದು ಅಂತ ಅಂದ್ರೆ, ಫಸ್ಟ್ ಒನ್ ಗುಡ್ವಿಲ್ ಬ್ರಿಂಗ್ಸ್ ಅಂಡ್ ರಿಟೇನ್ ಇನ್ ಬಿಸ್ನೆಸ್. ನ್ಯೂ ಪಾರ್ಟ್ನರ್ ಅಡ್ಮಿಟ್ ಆಗುವ ಟೈಮಿಗೆ ಗುಡ್ವಿಲ್ ಅನ್ನ ತಗೊಂಡ್ ಬರ್ತಾನೆ ಓಲ್ಡ್ ಪಾರ್ಟ್ನರ್ಸ್ಗೆ ಕಾಂಪನ್ಸೇಟ್ ಮಾಡೋದಕ್ಕೆ, ಹೌದಾ? ಅದನ್ನ ನಾವು ಓಲ್ಡ್ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ನೆಕ್ಸ್ಟ್ ಗುಡ್ವಿಲ್ ಬ್ರಿಂಗ್ಸ್ ಅಂಡ್ ರೈಟ್ ಆಫ್. ಆ ಓಲ್ಡ್ ಪಾರ್ಟ್ನರ್ಸ್ ಏನ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಟ್ ಆಗಿರುವಂತ ಗುಡ್ವಿಲ್ ಅನ್ನ ಅವರು ವಿಡ್ರಾ ಮಾಡ್ಕೊಂಡು ಹೋಗ್ತಾರೆ. ಅವರನ್ನ ಹಾಫ್ ಕೂಡ ವಿಡ್ರಾ ಮಾಡಬಹುದು, ಫುಲ್ ಕೂಡ ವಿಡ್ರಾ ಮಾಡಬಹುದು. ಇನ್ನು ನೆಕ್ಸ್ಟ್ ಕೇಸ್ ಅಂತ ಅಂದ್ರೆ, ಪಾರ್ಟ್ನರ್ ಬರುವಾಗ ಗುಡ್ವಿಲ್ ಅನ್ನ ತರ್ತಾ ಇರಲಿಲ್ಲ, ಬದಲಾಗಿ ಗುಡ್ವಿಲ್ ಅನ್ನ ರೈಸ್ ಮಾಡ್ತಾ ಇದ್ರು. ಅಂದ್ರೆ ಗುಡ್ವಿಲ್ ರೈಸ್ ಆರ್ ಕ್ರಿಯೇಟೆಡ್ ಇನ್ ಇಟ್ಸ್ ಫುಲ್ ವ್ಯಾಲ್ಯೂ. ಇಲ್ಲಿ ಎರಡು ಕೇಸ್ಗಳು ಬರ್ತಾ ಇದ್ವು. ಒಂದು ಗುಡ್ವಿಲ್ ಕ್ರಿಯೇಟೆಡ್ ಅಂಡ್ ರಿಟೇನ್ ಇನ್ ಬಿಸ್ನೆಸ್. ಗುಡ್ವಿಲ್ ಅನ್ನ ಕ್ರಿಯೇಟ್ ಮಾಡಿರುವ ಒಂದು ಅಮೌಂಟ್ ಏನಿತ್ತು ಅದನ್ನ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ತಾ ಇದ್ವಿ, ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ಇನ್ನು ಸೆಕೆಂಡ್ ಕೇಸ್ ಗುಡ್ವಿಲ್ ಕ್ರಿಯೇಟೆಡ್ ಅಂಡ್ ರೈಟ್ ಆಫ್. ಇಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇರಲಿಲ್ಲ, ಬದಲಾಗಿ ಪಾರ್ಟ್ನರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋ ಮೂಲಕ ಅದನ್ನ ರೈಟ್ ಆಫ್ ಮಾಡ್ತಾ ಇದ್ವಿ, ಅಂದ್ರೆ ಕ್ಯಾನ್ಸಲ್ ಮಾಡ್ತಾ ಇದ್ವಿ. ಈ ತರ 4 ಬೇರೆ ಬೇರೆ ಕೇಸ್ಗಳಿದ್ವು. ಆದರೆ ಈಗ ನ್ಯೂ ಪ್ರೊವಿಷನ್ನ ಪ್ರಕಾರ, ಅಂದರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಪ್ರಕಾರ ನಾವು ಗುಡ್ವಿಲ್ ಟ್ರೀಟ್ಮೆಂಟ್ನ ಮಾಡೋದಾದರೆ ಇಲ್ಲಿ 4 ಬೇರೆ ಬೇರೆ ಕೇಸ್ಗಳು ಬರೋದಿಲ್ಲ, ಇಲ್ಲಿ ಕೇವಲ 2 ಕೇಸ್ಗಳು ಬರುತ್ತೆ. ಯಾಕೆ ಅಂತ ಅಂದರೆ, ನಾವಿಲ್ಲಿ ಗುಡ್ವಿಲ್ ಅಕೌಂಟನ್ನು ಓಪನ್ ಮಾಡೋದಿಲ್ಲ. ಎರಡನೇದಾಗಿ ನಾವು ಗುಡ್ವಿಲ್ ಅನ್ನ ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡೋದಿಲ್ಲ. ಪರ್ಚೇಸ್ ಗುಡ್ವಿಲ್ ಆದರೆ ಮಾತ್ರ ಅದು ಬ್ಯಾಲೆನ್ಸ್ ಶೀಟಲ್ಲಿ ಅಪಿಯರ್ ಆಗುತ್ತೆ. ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ ಅಲ್ಲಿ ಗುಡ್ವಿಲ್ ಟ್ರೀಟ್ಮೆಂಟ್ ಅನ್ನು ನಾವು AS-26 ಪ್ರಕಾರ ಮಾಡೋದಿದ್ರೆ ಇಲ್ಲಿ ಬರುವ ಮೊದಲನೇ ಕೇಸ್ ಅಂತ ಅಂದ್ರೆ ಗುಡ್ವಿಲ್ ಬಾಟ್ ಇನ್ ಕ್ಯಾಶ್. ಅಂದ್ರೆ ಪಾರ್ಟ್ನರ್ ಬರುವಾಗ ಕ್ಯಾಪಿಟಲ್ನ ಜೊತೆಗೆ ಗುಡ್ವಿಲ್ ನ ತಗೊಂಡ್ ಬರ್ತಾನೆ. ಆಗ ನಾವು ಇದಕ್ಕೆ ಜರ್ನಲ್ ಎಂಟ್ರಿ ಏನ್ ಮಾಡ್ತೀವಿ ಅಂತ ಅಂದ್ರೆ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ನಾವು ಕ್ಯಾಪಿಟಲ್ ಪ್ಲಸ್ ಗುಡ್ವಿಲ್ ಎರಡನ್ನು ಸೇರಿಸಿ ಅಮೌಂಟ್ ಅನ್ನ ತಗೊಳ್ತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್, ಒಬ್ಬ ಪಾರ್ಟ್ನರ್ ಬರುವಾಗ 30,000 ಕ್ಯಾಪಿಟಲ್ನ ತರ್ತಾ ಇದ್ದಾನೆ ಮತ್ತೆ 10,000 ಗುಡ್ವಿಲ್ನ ತರ್ತಾ ಇದ್ದಾನೆ ಅಂತ ಅಂದರೆ ನಾವು ಡೈರೆಕ್ಟ್ ಆಗಿ 40,000ಗೆ ಈ ಒಂದು ಎಂಟ್ರಿನ ಪಾಸ್ ಮಾಡ್ತೀವಿ. ನೆಕ್ಸ್ಟ್ ಅವನು 10,000 ಗುಡ್ವಿಲ್ನ ತೊಗೊಂಡು ಬಂದಿದ್ದಾನೆ, ಅದನ್ನ ಅವನು ಓಲ್ಡ್ ಪಾರ್ಟ್ನರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋ ಸಲುವಾಗಿ ತಂದಿರ್ತಾನೆ. ಹಾಗಾಗಿ ಎರಡನೇ ಎಂಟ್ರಿ ಏನಾಗುತ್ತೆ ಅಂತ ಅಂದರೆ, ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಅಂದರೆ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಹಾಕೊಂಡಿರುವಂಥ ಅಮೌಂಟನ್ನು ನಾವು ಓಲ್ಡ್ ಪಾರ್ಟ್ನರ್ ಅಕೌಂಟಿಗೆ ಕ್ರೆಡಿಟ್ ಮಾಡ್ತೀವಿ, ಅಂದರೆ ಅವ್ರ ಅಕೌಂಟಿಗೆ ನಾವು ಜಮಾ ಮಾಡ್ತೀವಿ. ಸೊ ಇಲ್ಲಿ ನಾವು ಸ್ಯಾಕ್ರಿಫೈಸ್ ರೇಷಿಯೋವನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಪಾರ್ಟ್ನರಿಗೆ ಆ ಅಮೌಂಟ್ ಏನು ಡಿಸ್ಟ್ರಿಬ್ಯೂಟ್ ಆಗಿದೆ, ಅವ್ರ ಅಕೌಂಟಲ್ಲಿ ಅಮೌಂಟ್ ಕ್ರೆಡಿಟ್ ಆಗಿದೆ, ಹೌದಾ? ಅದನ್ನು ಅವರು ವಿಡ್ರಾ ಕೂಡ ಮಾಡ್ಬೋದು. ಅವ್ರು ವಿಡ್ರಾ ಮಾಡಿದರೆ ಅದಕ್ಕೆ ಜರ್ನಲ್ ಎಂಟ್ರಿ ಏನಾಗುತ್ತೆ ಅಂತ ಅಂದರೆ, ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಈ 3 ಎಂಟ್ರಿಗಳು ಮೊದಲನೇ ಕೇಸಿಗೆ ರಿಲೇಟೆಡ್ ಆಗಿರುವಂಥದ್ದು. ಈಗ ಸೆಕೆಂಡ್ ಕೇಸನ್ನು ನೋಡೋಣ. ಸೆಕೆಂಡ್ ಕೇಸಲ್ಲಿ ನ್ಯೂ ಪಾರ್ಟ್ನರ್ ಬರುವಾಗ ಗುಡ್ವಿಲ್ ಅನ್ನು ತರೋದಿಲ್ಲ, ಬದಲಾಗಿ ಓಲ್ಡ್ ಪಾರ್ಟ್ನರ್ಸ್ ಫರ್ಮ್ನ ಗುಡ್ವಿಲ್ ಅನ್ನ ವ್ಯಾಲ್ಯೂವೇಟ್ ಮಾಡ್ತಾರೆ. ಅಂದ್ರೆ ಗುಡ್ವಿಲ್ ಅನ್ನ ವ್ಯಾಲ್ಯೂನ ನಿಮಗೆ ಆಲ್ರೆಡಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಗುಡ್ವಿಲ್ ನ ವ್ಯಾಲ್ಯೂ 50,000 ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ನ್ಯೂ ಪಾರ್ಟ್ನರ್ ಅಡ್ಮಿಟ್ ಆಗ್ತಾ ಇದೆ 1/5 ಶೇರಿಗೆ. ಆಗ ನಾವು ಮೊದಲೇನ್ ಮಾಡ್ತೀವಿ, ಆ ಟೋಟಲ್ ಗುಡ್ವಿಲ್ ಅಲ್ಲಿ ನ್ಯೂ ಪಾರ್ಟ್ನರ್ನ ಶೇರ್ ಅನ್ನ ಸಪ್ರೇಟ್ ಮಾಡ್ತೀವಿ. ಅಂದ್ರೆ 50,000 ಇಂಟು 1/5 ಮಾಡ್ತೀವಿ. ಸೊ ಆಗ ಸಪ್ರೇಟ್ ಆಗುತ್ತೆ 10,000. ಅಂದ್ರೆ 10,000 ನ್ಯೂ ಪಾರ್ಟ್ನರ್ನ ಶೇರ್ ಆಯಿತು. ಈ 10,000ನ ನಾವೇನು ಮಾಡ್ತೀವಿ, ರೈಟ್ ಆಫ್ ಮಾಡ್ತೀವಿ. ರೈಟ್ ಆಫ್ ಮಾಡುವಾಗ ಸ್ಯಾಕ್ರಿಫೈಸ್ ರೇಷಿಯೋವನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಬರುವಂಥದ್ದು ಒಂದೇ ಜರ್ನಲ್ ಎಂಟ್ರಿ. ಅದೇನು ಅಂತ ಅಂದರೆ, ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇನ್ನು ನೆಕ್ಸ್ಟ್ ರಿಟೈರ್ಮೆಂಟ್ ಆರ್ ಡೆತ್ ಆಫ್ ಪಾರ್ಟ್ನರ್ಶಿಪ್ ಅಲ್ಲಿ ಇಲ್ಲಿ ಗುಡ್ವಿಲ್ ಟ್ರೀಟ್ಮೆಂಟ್ ಅಂತ ಅಂದರೆ ಒಂದೇ ಕೇಸ್ ಇರುತ್ತೆ. ಅದೇನು ಅಂತ ಅಂದರೆ, ಗುಡ್ವಿಲ್ ವ್ಯಾಲ್ಯೂಡ್ ಆ್ಯಂಡ್ ರೈಟ್ ಆಫ್. ಯಾಕೆ ಅಂತ ಅಂದರೆ, ಇಲ್ಲಿ ಆಲ್ರೆಡಿ ಪಾರ್ಟ್ನರ್ ರಿಟೈರ್ಡ್ ಆಗ್ತಾ ಇರ್ತಾನೆ, ಹೌದಾ? ಅವನು ಫರ್ಮಿಂದ ಹೊರಗಡೆ ಹೋಗ್ತಾ ಇರ್ತಾನೆ. ಹಾಗಾಗಿ ಅವನ ಪೋರ್ಷನ್ ಗುಡ್ವಿಲ್ ಏನಿರುತ್ತೆ ಅವನಿಗೆ ಪೇ ಮಾಡುತ್ತೆ ಫರ್ಮ್. ಹಾಗಾಗಿ ಇಲ್ಲಿ ಬರುವಂಥದ್ದು ಒಂದೇ ಜರ್ನಲ್ ಎಂಟ್ರಿ, ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ರಿಟೈರಿಂಗ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ರಿಟೈರಿಂಗ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ನಾವು ಕ್ರೆಡಿಟ್ ಮಾಡ್ತೀವಿ. ಯಾಕೆ ಅಂತ ಅಂದರೆ, ಇಲ್ಲಿ ಅವನ ಪೋರ್ಷನ್ ಆಫ್ ಗುಡ್ವಿಲ್ ಅನ್ನ ಫರ್ಮ್ ಅವನಿಗೆ ಪೇ ಮಾಡ್ತಾ ಇರುತ್ತೆ. ಹಾಗಾಗಿ ಅವನ ಅಕೌಂಟನ್ನು ನಾವು ಕ್ರೆಡಿಟ್ ಮಾಡ್ಕೊಳ್ತೀವಿ, ಅಂದರೆ ಅವನ ಅಕೌಂಟಿಗೆ ಜಮಾ ಆಗ್ತಾ ಇದೆ ಅಮೌಂಟ್ ಅನ್ನೋ ರೀತಿಯಲ್ಲಿ. ಇಲ್ಲೂ ಅಷ್ಟೇ, ನಾವು ಅಡ್ಮಿಷನ್ ಅಲ್ಲಿ ಹೇಗೆ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ, ಇಲ್ಲೂ ಅದೇ ತರ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಟೋಟಲ್ ಫರ್ಮ್ನ ಗುಡ್ವಿಲ್ ಅನ್ನ ಕೊಟ್ಟಿರ್ತಾರೆ, ಅದರಲ್ಲಿ ನಾವು ರಿಟೈರಿಂಗ್ ಪಾರ್ಟ್ನರ್ನ ಶೇರ್ ಅನ್ನ ಸಪರೇಟ್ ಮಾಡ್ಕೊಳ್ತೀವಿ. ಅದಾದ ನಂತರ ಗೇನ್ ರೇಷಿಯೋ ಇಂದ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ನಾನು ಆಲ್ರೆಡಿ ರಿಟೈರ್ಮೆಂಟ್ ಮೇಲೆ ಒಂದು ಪ್ರಾಬ್ಲಮ್ ಅನ್ನ ಮತ್ತೆ ಅಡ್ಮಿಷನ್ ಮೇಲೆ 2 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ದೇನೆ. ಅದು ಕೂಡ ಮಾಡೆಲ್ ಕ್ವಶನ್ ಪೇಪರ್ 2020-21 ಅಲ್ಲಿ ಕೇಳಿರುವಂತದ್ದು. ಅದನ್ನ ಬೇಕು ಅಂತ ಅಂದ್ರೆ ನೀವು ಚೆಕ್ ಮಾಡ್ಕೊಳ್ಬಹುದು.